ಹಾಯ್ ಎಲ್ರಿಗೂ ನನ್ನ ಫೋನ್ ಕ್ಯಾಮ್ರಾ ಯಾಕೆ ಮಂಜು ಕಾಣತೈತಿ ನಿನ್ರಿ ಸ್ವಲ್ಪ ಒರೆಸ್ತೀನಿ. ಈಗಲೂ ಮಂಜು ಕಾಣತೈತಿ. ಆದ್ರೆ ಈಗ ಸದ್ಯಕ್ಕೆ ನನಗಂತೂ ಫೋನ್ ತಗೊಳ್ಳೋದು ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ. ಫೋನ್ ವಿಚಾರ ಏನ ಹಾಳಾಗಿ ಹೋಲ್ ಬಿಡ್ರಿ. ನಾನು ಟೆನ್ಷನ್ ಆಗಿದ್ದವ್ರ ತರ ಕಾಣಕತ್ತಿತ್ತಲ್ಲ ನಿಮ್ಗೆ. ನಾ ಯಾಕೆ ಟೆನ್ಷನ್ ಮಾಡಕತ್ತೀನಿ ಅಂದ್ರೆ ಪ್ರೆಸೆಂಟೇಷನ್ ಇತ್ತು, ಅದಕ್ಕೆ ಭಾಳ ಸ್ವಲ್ಪ ಭಯ ಅನ್ಸಾಕತ್ತಿತ್ತು ನನ್ನ ಮನ್ಸೊಳಗೆ. ಯಾವತ್ತೂ ಅಂಜದವಳಲ್ಲ ಪ್ರೆಸೆಂಟೇಷನ್ ಎಲ್ಲ ಕೊಡುವಾಗಾತ, ಮತ್ತು ಸ್ಟೇಜ್ ಕರೇಜು ಐತಿ, ಎಕ್ಸ್ಟ್ರೋವರ್ಟು ಅದೀನಿ. ಆದರೂ ನನಗೇನೋ ಫೀಲ್ ಆಗತ್ತಿತ್ತು, ಭಯ ಏನರ ತಪ್ಪು ಹೇಳ್ತೀನೇನೋ ಪ್ರೆಸೆಂಟೇಷನ್ ಒಳಗೆ ಅಂತೇಳಿ. ಆದ್ರೂ ಹೆಂಗೋ ಮಾಡೊಂದು ಪ್ರೆಸೆಂಟೇಷನ್ ಕೊಟ್ಟೆ. ಅದ್ರ ವಿಡಿಯೋ ಹಾಕ್ತೀನಿ ನೋಡ್ರಿ. ಗುಂಪ್ನೆ ಹೋಗಿ ಗೋವಿಂದ ಮಾಡೋದ ಬೇರೆ, ಆದ್ರೆ 10 ಮಂದಿ ಇರುವಾಗ ಸ್ಟೇಜ್ನ ನಿಂತು ಮಾತಾಡುವಾಗ ನಾವೇನಾರ 10 ಮಂದಿ ಇರುವಾಗ ಸ್ಟೇಜ್ ಮ್ಯಾಲ ನಿಂತು ಮಾತಾಡಕ್ ಮೀಟರ್ ಬೇಕೇ ಬೇಕಾಗುತ್ತೆ. 10 ಮಂದಿ ಆಕಿಡಿ ಜನ ಸಮುದಾಯ ಇದ್ರೂ ಮಾತಾಡಕ್ ಮೀಟರ್ ಬೇಕೇ ಬೇಕು. ಅದಕ್ಕೊಂದು ಧೈರ್ಯ ಭರವಸೆ ಇರಲೇಬೇಕು. ಅದಾದ್ಮೇಲೆ ನೋಟ್ರಿ ಬಾಂಡ್ಸ್ ಇತ್ತು, ನೋಟ್ರಿ ಬಾಂಡ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋದೆ. ಮಾರನೇ ದಿನ ಕಿತಾಪತಿ ಮಾಡಿದ್ವಿ, ಅದಕ್ಕೆ ವಾಪಸ್ ಬುಕ್ಸ್ ಕದ್ದು ಮುಚ್ಚಿ ಇಟ್ಟು ಆ್ಯಕ್ಟಿವಿಟೀಸ್ ಮಾಡ್ಸಕ್ಕೆ ಕೊಟ್ಟಿದ್ರು ನೋಡ್ರಿ. ನಾ ಇಲ್ಲಿ ಕಾಣಕತ್ತೀನಲ್ಲ, ಸೊ ಪ್ರಿಂಟ್ಔಟ್ ಒಳಗೆ ಫೈನಲಿ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಯ್ತು. ಇನ್ನೇನಿದ್ರು ದೊಡ್ಡ ಎಕ್ಸಾಮ್ ಅಂದ್ರೆ ಸೆಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಅದಕ್ಕೆ ಮುಂಚೆ ಎಲ್ಲ ಲೆಕ್ಚರ್ಸ್ ಇದ್ದು ಸೈನು ಸಿಗ್ನೇಚರು ತೊಗೋಬೇಕು. ನಾವೇನೇನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಅವ್ರು ಸೈನ್ ಹಾಕಿ ಕಳಿಸ್ತಾರೆ. ನಂದು ಇಲ್ಲಿಗೆ ಲಾಗ್ ಇಷ್ಟೇ ಮುಗಿ